ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನು ತಂದಿದ್ರು ನಮ್ಮ ಮನೆಯವರು. ಅವ್ರ ಫ್ರೆಂಡ್ ಕೊಟ್ಟು ಕಳಿಸಿದ್ರಂತೆ, ಹಂಗಾಗಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇಷ್ಟೊಂದು ಏನಕ್ಕೆ ಅವಾಗ ತಾನೇ ಊಟ ಮಾಡಿ ಕೂತಿದ್ವಿ, ಹಂಗಾಗಿ ಇಷ್ಟೊಂದು ಏನಕ್ಕೆ ಸ್ವಲ್ಪ ತಿನ್ನಬೇಕಲ್ವ ಪ್ರಸಾದ, ಒಂದಷ್ಟು ತಿಂತಾರ ಅಂತ ಹೇಳ್ತಾಯಿದ್ರೆ ನಮ್ಮ ಮನೆಯವ್ರು ಕೇಳ್ತಾನೆ ಇರಲಿಲ್ಲ. ಒಂದಷ್ಟು ಕೊಡೋಕೆ ಬಂದರು, ನನಗೆ ಬೇಡ ಇಷ್ಟೊಂದು ಅಂದ್ಬಿಟ್ಟು ಸ್ವಲ್ಪ ಎತ್ಕೊಂಡು ತಿಂದಿದ್ದಾಯಿತು. ನನ್ನ ಮಗಳಿಗೂ ಹಂಗೆ ಮಾಡ್ತಾರೆ ನೋಡಿ. ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕೊಡು ಅಂತ ಹೇಳ್ತಾ ಇದ್ದಾರೆ. ಅವಳು ಹೇಳ್ತಾ ಇದ್ದಾಳೆ ಸ್ವಲ್ಪ ಕೊಡು ಪಪ್ಪ ಅಂತ ಅಂದ್ಬಿಟ್ಟು, ಕೇಳ್ತಾ ಇಲ್ಲ. ಒಂದಷ್ಟು ಕೊಡೋಕೆ ಹೋಗ್ತಾರೆ ಅವಳಿಗೂ. ಇವಾಗ ಮುಖ ತೊಳಿತಾ ಇದ್ದಾಳೆ ನೋಡಿ. ಅವಳು ಮಲ್ಕೊಳ್ಳೋ ಟೈಮಲ್ಲಿ ಒಂದ್ಸಲ ಮುಖ ತೊಳಿತಾಳೆ, ಸಂಜೆ ಬಂದು ತೊಳೆಯಲ್ಲ, ಬರೀ ಕೈ ಕಾಲು ತೊಳ್ಕೊತಾಳೆ. ರಾತ್ರಿ ಊಟ ಎಲ್ಲ ಆಗಿ ಮಲ್ಕೊಬೇಕಾದ್ರೆ ಮುಖ ತೊಳಿತಾಳೆ. ನಮ್ಮೆಲ್ಲರಿಗೂ ಪ್ರಸಾದ ಕೊಟ್ಟು ಸಂಜುಗೆ ಸ್ವಲ್ಪ ಎತ್ತಿಡ್ತಾರೆ. ಏನೇ ಒಂದು ತಿನ್ನಲಿ, ಏನೇ ಒಂದು ತರಲಿ, ಅವನಿಗೆ ಎತ್ತಿಡ್ದಂಗೆ ಮಾತ್ರ ನಮ್ಮನೆಯವ್ರು ತಿನ್ನಲ್ಲ. ಯಾವುದೇ ಒಂದಾಗಿರ್ಬೋದು, ತಿನ್ನೋದಾಗಲಿ ಬೇರೆ ಯಾವುದೇ ಒಂದಾಗಿರ್ಬೋದು, ಅವನಿಗೆ ಎತ್ತಿಡ್ದಂಗೆ ನಮ್ಮನೆಯವ್ರು ತಿನ್ನಲ್ಲ. ಈಗ ಸ್ವಲ್ಪ ಮಿಸ್ ಆಗ್ತಾಯಿದೆ ನಮ್ಮ ಜೊತೆಲಿ. ಹಾಗಾಗಿ ಬೆಳಗ್ಗೆಗೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಭಾತ್ ಮಾಡಿದ್ದೀನಿ. ನಮ್ಮ ಮನೆಯವರು ಹಾಲು ಮತ್ತು ಖಾರ ಬೂಂದಿ ಎಲ್ಲ ತಂದಿಟ್ಟಿದ್ದಾರಲ್ಲಿ. ಅವ್ರಿಗೆ ರೆಡಿ ಆಗಿದೆ ಬಿಸಿಬೇಳೆಭಾತು. ಅದನ್ನು ಬಾಕ್ಸ್ಗೆ ಹಾಕಿ ರೆಡಿ ಮಾಡಿಕೊಡ್ಬೇಕು ಅವ್ರಿಗೆ. ನಮ್ಮ ಕಾವ್ಯ ಅಂತೂ ಒಂದು ಕೆಲಸ ಮುಟ್ಟಲ್ಲ. ಅವಳು ಬಾಕ್ಸ್ಗೂ ಸಹ ಹಾಕ್ಕೊಳ್ಳಲ್ಲ, ನೀರು ಸಹ ಇಟ್ಕೊಳ್ಳಲ್ಲ. ಎಲ್ಲ ಪ್ರತಿಯೊಂದು ನಾನೇ ರೆಡಿ ಮಾಡಿ ಅವಳ ಕೈ ಕೊಟ್ಟರೆ ಬಾಕ್ಸ್ ಎತ್ಕೊಂಡು ಹೋಗ್ತಾಳೆ. ಇಲ್ಲಾಂದರೆ ಅದನ್ನು ಕೂಡ ಒಂದೊಂದ್ಸಲ ಮರ್ತುಬಿಟ್ಟು ಹೋಗ್ತಾಳೆ. ಗೊತ್ತಿಲ್ಲ, ಅವಳಿಗೆ ಸುಖವಾಗಿ ಬೆಳೆದ್ಬಿಟ್ಟಿದ್ದಾಳೆ ಅವತ್ತಿಂದ. ಎಲ್ಲ ನಾನೇ ಮಾಡಿ ಮಾಡಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಬೇರೆ ಟೈಮಲ್ಲಿ ಅಂದರೆ ಮನೇಲಿದ್ದಾಗ ಫ್ರೀ ಇದ್ದಾಗ ಮಾಡ್ತಾಳೆ ಕೆಲಸನ. ಆದರೆ ಬೆಳಗ್ಗೆ ಟೈಮು ಹೋಗ್ಬೇಕಾದ್ರೆ ಬ್ಯುಸಿ ಇರ್ತಾಳಲ್ಲ ಅಂದ್ಬಿಟ್ಟು, ಅಂದರೆ ಅವಳು ಸ್ವಲ್ಪ ಎದ್ದೋಳೋದೇ ಲೇಟ್ ಅಲ್ವಾ, ಹಂಗಾಗಿ ಎಲ್ಲ ಅವಳು ಎದ್ದೇಳೋಷ್ಟ್ರಲ್ಲಿ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನೇ. ಹಂಗಾಗಿ ಅದೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ. ನಾನೇ ಬಾಕ್ಸ್ಗೆ ಹಾಕಿ ತೊಗೊಂಡೋಗಿ ಕೈ ಕೊಡಬೇಕು, ಇಲ್ಲಾಂದರೆ ಹೇಳ್ತಾನೆ ಇರಬೇಕು ಎತ್ತಿಟ್ಕೋ 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 ಅಂತ. ಇಲ್ಲಾಂದರೆ ಮರ್ತುಬಿಟ್ಟು ಹೋಗ್ತಾಳೆ. ಒಂದಿನ ಹಿಂಗೆ ಮರ್ತುಬಿಟ್ಟು ಹೊರ್ಟೋಗಿದ್ಲು. ಮೇನ್ ರೋಡ್ವರೆಗೂ ತೊಗೊಂಡೋಗಿ ಕೊಟ್ಟಿದ್ದೀನಿ, ನಾನು ವ್ಯಾನ್ ಹತ್ರಕ್ಕೆ ತೊಗೊಂಡೋಗಿ ಕೊಟ್ಟಿದ್ದೀನಿ ಬಾಕ್ಸ್ನ. ಮಮ್ಮಿ ಏನಕ್ಕೆ ತರೋಕೆ ಹೋದೆ, ಎಲ್ಲ ಫ್ರೆಂಡ್ ಬಾಕ್ಸಲ್ಲಿ ತಿನ್ಕೊಂಬರ್ತಿದ್ನಲ್ವ ಅಂತಾಳೆ. ಹೇಳಿದ್ರೆ ಏನಾದರೂ ಜೋರಾಗಿ ಮಾತಾಡೋಕೆ ಹೋದ್ರೆ ಹಂಗಂತಾಳೆ. ಹಂಗಾಗಿ ಹೇಳ್ತಾನೆ ಇರಬೇಕು, ಅವನಿಗೂ ಅಷ್ಟೇ ಅವಳಿಗೂ ಅಷ್ಟೇ, ಇಬ್ರಿಗೂ ಹೇಳ್ತಾನೆ ಇರಬೇಕು ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಳ್ಳಿ ಅಂತ. ಆಚೆಗೆ ತೊಗೊಂಡೋಗಿ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಈಗ ಅವ್ರಿಗೆಲ್ಲ ಬಾಕ್ಸು ರೆಡಿ ಮಾಡಿದ್ದೆಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೂ ಹಾಕಿ ಒಂದು ಕಡೆ ಸೈಡ್ಗೆ ಇಟ್ಬಿಟ್ಟೆ. ಅವರು ಡ್ಯೂಟಿಗೆ ಹೋಗ್ತಾರೆ ಒಂದು 11:30 12 ಗಂಟೆಗೆ. ಹಾಗಾಗಿ ಅವ್ರಿಗೂ ರೆಡಿ ಮಾಡಿ ಇಟ್ಬಿಡ್ತೀನಿ. ಇವಾಗ ತಿಂಡಿ ಎಲ್ಲ ಆದಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ, ಸಜ್ಜೆ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಹಂಗೇ ಹಾಲು ತಂದಿರಲ್ವ, ಹಾಲು ಕಾಯಿಸ್ಕೊಂಡು, ಅದಕ್ಕೆ ನಾವು ಇನ್ನೂ ಟೀ ಕುಡಿದಿರಲಿಲ್ಲ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಟೀ ಕುಡಿಬೇಕು ನನಗೆ, ಇಲ್ಲಾಂದರೆ ಮನಸ್ಸು ಸಮಾಧಾನನೇ ಇರಲ್ಲ. ಸ್ವಲ್ಪನೇ ಒಂದು ಅರ್ಧ ಕಪ್ಪೆ ಕುಡಿಯೋದು, ಆದ್ರೂ ಟೀ ಕುಡಿಲೇಬೇಕು. ಟೀ ಕುಡಿಯೋದು ಒಳ್ಳೆಯ ಅಭ್ಯಾಸ ಅಲ್ಲ. ಒಂದೊಂದ್ಸಲ ಕಷಾಯ ಮಾಡ್ಕೊಂಡು ಕುಡಿತೀನಿ, ಆದರೂ ಟೀ ಇರಲೇಬೇಕು. ಕಷಾಯ ಕುಡಿದ್ರೂ ನನಗೆ ಟೀ ಕುಡಿಲೇಬೇಕು ಅಂತ ಅನಿಸುತ್ತೆ. ಹಂಗಾಗಿ ನಾನು ಟೀ ಮಾಡ್ಕೊತೀನಿ. ಒಂದು ಅರ್ಧ ಕಪ್ ಆದರೂ ಬೇಕೇ ಬೇಕು ಟೀ. ಇಲ್ಲಾಂದರೆ ನನಗೆ ಏನೋ ಒಂಥರ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲ್ಲ ನನಗೆ. ಇದಾದ ಮೇಲೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹಂಗೆ ಸಜ್ಜೆ ಮೇಲೆಲ್ಲ ಇನ್ನೊಂದು ಸಲ ಒರೆಸ್ಕೊಂಡು ಆಚೆಗೆ ಹೋಗ್ತೀನಿ. ಇನ್ನೂ ಬಾಗಿಲಿಗೆ ನೀರು ಹಾಕಿರಲ್ಲ ನಾನು. ಎದ್ದೋಳೇ ನಾನು ತಿಂಡಿ ಮಾಡೋಕ್ಕೆ ಬರ್ತೀನಿ. ಹಂಗಾಗಿ ಆಮೇಲೆ ಆಚೆಗೆ ಹೋಗಿ ಅದನ್ನೆಲ್ಲ ಗುಡಿಸಿ ಒರೆಸೋಷ್ಟೊತ್ತಿಗೆ ಒಂದು 8:30 8:45 ಆಗೋಗ್ಬಿಡುತ್ತೆ. ಅಲ್ಲಿಂದ ಒರೆಸ್ಕೊಂಡು ಒಳಗೆ ಬಂದರೆ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇರುತ್ತೆ, ತಿಂಡಿ ಮಾಡಿರೋದು, ಅದನ್ನು ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಮುಂದಿನ ಕೆಲಸಗಳು ಏನೇನಿರುತ್ತೆ ಎಲ್ಲ ಎತ್ತಿಟ್ಕೊಂಡು ಅದೆಲ್ಲ ಮುಗಿಯೋಷ್ಟರಲ್ಲಿ ಒಂದು 10 ಗಂಟೆನೇ ಆಗಿಬಿಡುತ್ತೆ. 10-10:30 ಮೇಲೆ ನಮ್ಮ ಮನೆಯವ್ರಿಗೆ ಸಾಂಬಾರಿದ್ದರೆ ರಾತ್ರಿದು ಅದಕ್ಕೆ ಮುದ್ದೆ ಮಾಡಿಕೊಡ್ಬೇಕು. ನಮ್ಮ ಮನೆಯವರು ಇದ್ದಾಗ, ನಮ್ಮ ಮನೆಯವ್ರು ಇಲ್ಲದೇ ಇದ್ದರೆ ಹೆಂಗೋ ತಿಂಡಿ ಮಾಡಿಬಿಟ್ಟು ಬರೀ ಕೆಲಸಗಳೇ ಮಾಡ್ಕೊಂಬಿಡ್ತೀನಿ. ನಮ್ಮ ಮನೆಯವರು ಇದ್ದರೆ ಮುದ್ದೆ ಮಾಡಲೇಬೇಕು. ಅವ್ರು ಹೋಗೋ ಟೈಮಲ್ಲಿ ಮುದ್ದೆ ತಿಂದ್ಬಿಟ್ಟು ಹೋಗ್ತಾರೆ. ಹಾಗಾಗಿ ಅದಾದಮೇಲೆ ಈಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಂದರೆ ಇದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದು ನಾನು ಸ್ನಾನ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸಂಜೆನೇ ಆಗೋಗ್ಬಿಟ್ಟಿತ್ತು. ಒಂದು 5:30 5 ಗಂಟೆ ಆಗಿದೆ. ಆವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಹೆಂಗೋ ಸಾಯಂಕಾಲ ಮಾಡಲೇಬೇಕಲ್ವ, ಹಾಗಾಗಿ ಒಂದು 5-5:30ಗೆ ಮಾಡಿಬಿಡ್ತೀನಿ. ವಾಕ್ ಹೋಗಬೇಕು, ಅದರಲ್ಲೂ ಈ ಮನೆಗೆ ಬಂದಾಗಿಂದ ವಾಕ್ ಹೋಗೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಸರಿ ಹೋಗ್ತೈತೆ ಕೆಲಸ ಎಲ್ಲ ಪೂರ್ತಿ. ಅದರಲ್ಲೂ ಒಂದಿನ ಓದಿ ಅಭ್ಯಾಸ ಮಾಡ್ಕೊಳ್ಳೋಣ ಹಂಗೇನೆ ಅಂತ ಅಂದ್ಬಿಟ್ಟು, ಮತ್ತೆ ಮಾರನೇ ದಿನ ಕೆಲಸ, ಒಂದಿನ ಕೆಲಸ ಅಂತ ಇದ್ದರೆ ಇನ್ನೊಂದು ದಿನ ಫ್ರೀಯಾಗಿರ್ತೀನಿ. ಆ ಫ್ರೀಯಾಗಿದ್ದಾಗ ಹೋಗ್ಬೇಕು ಅನಿಸುತ್ತೆ, ಮತ್ತು 10 ಬೆಳಗ್ಗೆಗೆ ಕೆಲಸ ಇರುತ್ತೆ, ಹೋಗೋಕ್ಕಾಗಲ್ಲ. ಹಿಂಗೆ ಆಗ್ತಾಯಿದೆ ನನಗೆ. ಒಟ್ಟಿನಲ್ಲಿ ಹೆವಿ ಕೆಲಸ ಆಗಿದೆ ನನಗೆ. ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಆಚೆಗೆ ವಾಕ್ ಹೋಗೋಕ್ಕೆ ಆಗ್ತಾಯಿಲ್ಲ. ಇಲ್ಲೇ ವಾಕಾಗಿ ಸಾಕಾಗ್ಬಿಡುತ್ತೆ. ಇನ್ನು ವಾಕ್ ಎಲ್ಲಿಂದ ಹೋಗಲಿ, ಇನ್ನು ವೀಡಿಯೋಗಳು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಟೈಮು. ಹಂಗಾಗಿ ಪೋಸ್ಟ್ ಹಾಕೋದು, ವೀಡಿಯೋಗಳು ಹಾಕೋದು ಇದೆಲ್ಲ ಮಾಡ್ತಾ ಇರ್ತೀನಲ್ವ, ಹಂಗಾಗಿ ಟೈಮೇ ಸಿಗ್ತಾಯಿಲ್ಲ ನನಗೆ. ಅದ್ರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳು ಬೇರೆ. ಹಂಗಾಗಿ ನನಗೆ ವಾಕ್ ಹೋಗೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇಲ್ಲೇ ಇಷ್ಟೊತ್ತಾಗುತ್ತೆ, ಇನ್ನೇನು ವಾಕ್ ಹೋಗ್ತೀಯ ಬಿಡು, ಇಲ್ಲೇ ಸಾಕಾಗುತ್ತೆ ಅಂತೀಯ, ವಾಕ್ ಇನ್ಯಾಕೆ ಹೋಗ್ತೀಯ ಅಂತಾರೆ ನಮ್ಮ ಮನೆಯವರು. ಆದರೆ ನನಗೆ ವಾಕ್ ಕಡೆಗೆ ಗಮನ ಎಳೀತಾ ಇದೆ.
ಹೋಗ್ಬೇಕು ಅನಿಸುತ್ತೆ. ಇಲ್ಲಿ ಕೆಲಸಗಳು ಮುಗಿತಾ ಇಲ್ವಲ್ಲ, ಹಂಗಾಗಿ ನಾನು ಹೋಗೋಕ್ಕಾಗ್ತಾಯಿಲ್ಲ. ಈಗ ಪೂಜೆ ಮಾಡ್ತಾ ಇದ್ದೀನಿ. ಡೈಲಿ ಹೂವು ನಮ್ಮ ಮನೆ ಮುಂದೆನೇ ಸಿಗುತ್ತೆ. ಹೂವು ಏನು ಜಾಸ್ತಿ ಕೊಳ್ಳೋದಕ್ಕೆ ಹೋಗಲ್ಲ. ಒಂದೊಂದು ಟೈಮ್ ತೊಗೊಳ್ತೀನಿ, ಒಂದೊಂದು ಟೈಮ್ ತೊಗೊಳಕ್ಕೆ ಹೋಗಲ್ಲ. ಡೈಲಿ ಫ್ರೆಶ್ ಹೂವು ಇಡೋದು ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ, ಆನಂದ ನನಗೆ. ಅದು ಸ್ವಲ್ಪ ಹೊತ್ತೇ ಇರಲಿ, ಒಂದು 2 ಸೆಕೆಂಡೇ ಇರಲಿ, ಆದರೂ ಗಿಡದಿಂದ ಕಿತ್ತಿದ ಹೂವು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಆ ದೇವ್ರಿಗೆ ಅಷ್ಟು ಫ್ರೆಶ್ ಹೂವು ಇಡಬೇಕು ಅಂತಂದರೆ ತುಂಬ ಇಷ್ಟಪಡ್ತೀನಿ ನಾನು. ಈ ಇಟ್ಕೊಂಡು 3-4 ದಿನ ಇಟ್ಕೊಂಡು ನೀರು ಹಾಕಿ ಇಟ್ಕೊಂಡು ಮಾರ್ತಾರಲ್ವ, ಆ ಥರ ಹೂವು ಇಡೋದಕ್ಕಿಂತ ಗಿಡದಿಂದ ಕಿತ್ತಿದ ಹೂವು ಇಟ್ಟರೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ದೇವ್ರಿಗೂ ಅಷ್ಟೇ ತೃಪ್ತಿ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಗಿಡದಿಂದ ಕಿತ್ತಿರೋ ಹೂವನ್ನೇ ತಕ್ಷಣ ಇಟ್ಬಿಟ್ಟು ಹಚ್ಚಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆನೇ ಬಿಡಿಸ್ಕೊಂಬಂದು ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ. ನಮ್ಮನೆಯವರು ಇದ್ದರೆ ಬೆಳಗ್ಗೆನೇ ಹಚ್ಬಿಟ್ಟು ಹೋಗ್ತಾರೆ. ನಮ್ಮನೆಯವರು ಇಲ್ಲಾಂದರೆ ನಾನು ಸಂಜೆಗೆ ಹಚ್ತೀನಲ್ವ, ಆವಾಗ ನೀರು ಹಾಕಿ ಇಟ್ಟಿರ್ತೀನಿ ದೇವ್ರ ಮನೇಲೇನೆ. ಅದು ಸಂಜೆವರೆಗೂ ಹಂಗೆ ಇರುತ್ತೆ. ನೀರು ಹಾಕಿರ್ತೀನಲ್ವ, ಸಂಜೆವರೆಗೂ ಹಂಗೆ ಇರುತ್ತೆ. ಹಾಗಾಗಿ ಆ ಹೂವನ್ನೇ ಇಟ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊಳ್ತೀನಿ. ಡೈಲಿ ಹೂವು ಇಡ್ತೀನಿ ಇವಾಗ. ನೋಡಿ, ಈಗ ದೇವ್ರ ಪೂಜೆ ಎಲ್ಲ ಆದಮೇಲೆ ನಾನು ಇಲ್ಲಿ ಒಂದು ಕಷಾಯ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕೋ ಕಫ ಜಾಸ್ತಿ ಆಗೋಗ್ಬಿಟ್ಟೈತೆ. ಕಫ ಜಾಸ್ತಿ ಇದ್ದರೆ ತಲೆನೋವು, ತಲೆಭಾರ, ಮೈಕೈ ನೋವು ಜಾಸ್ತಿ ಬರುತ್ತೆ. ಯಾಕಂದರೆ ರಕ್ತ ಚಲನೆ ಆಗಲ್ವಲ್ಲ, ಹಂಗಾಗಿ ಅದಕ್ಕೆ ಸಿಂಪಲ್ಲಾಗಿ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋಣ, ಕಷಾಯ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕಷಾಯ ಮಾಡ್ಕೊಳ್ತಾ ಇದ್ದೀನಿ. ಈ ಕಷಾಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಮೊದಲನೇದಾಗಿ ಶುಂಠಿನ ತೊಳೆದು ನೀಟಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಮತ್ತು ಪಲಾವ್ ಎಲೆ, ಆಮೇಲೆ ತುಳಸಿ ದಳ, ಮೆಣಸು ಮತ್ತು ಲವಂಗ. ಇನ್ನೊಂದು ಇಂಗ್ರೀಡಿಯೆಂಟು ಶುಗರ್ ಬೇಕಿದ್ದಕ್ಕೆ. ಹಾಗೆ ನೋಡ್ತಾ ಇರಿ ಯಾವ ರೀತಿ ಮಾಡ್ತೀನಿ ನಾನು ಕಷಾಯ ಅಂತ ಅಂದ್ಬಿಟ್ಟು. ನಿಮಗೆ ಬೇಕು ಅನ್ಸಿದ್ರೆ ನೀವು ಮಾಡ್ಕೊಂಡು ಕುಡಿಬೋದು. ಯಾರಿಗೆಲ್ಲ ಕಫ ಜಾಸ್ತಿ ಆಗಿದೆ, ನನಗೆ ಮೈಯೆಲ್ಲ ಭಾರ, ತಲೆನೋವು, ಸುಸ್ತು, ಈ ಥರದ್ದೆಲ್ಲ ಯಾರಿಗಿದೆ ಅವರೆಲ್ಲ ಮಾಡ್ಕೊಂಡು ಕುಡಿಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಈ ರೀತಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಒಳ್ಳೆಯದಿದು. ಈಗ ನೋಡಿ, ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ತೀನಿ. ಅದಕ್ಕೆ 1 ಸ್ಪೂನು ಇಲ್ಲ 2 ಸ್ಪೂನು ಶುಗರ್ನ ಹಾಕ್ಕೋಬೇಕು. ಅದು ಕರಗೋವರೆಗೂ ಈ ಥರ ಕೈ ಆಡ್ತಾನೆ ಇರಬೇಕು. ಅಲ್ಲೇ ಕರಗುತ್ತೆ, ನೀರ್ಗಿರಿ ಏನೋ ಹಾಕೋಕೆ ಹೋಗ್ಬಿಡಿ ನೀವು, ಅಲ್ಲೇ ಕರಗುತ್ತೆ. ನೋಡಿ, ಈ ಥರ ಕೈ ಆಡಿಸ್ತಾನೆ ಇರಬೇಕು. ಅದು ಸೀಸ್ಬಾರ್ದು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇದ್ದರೆ ಅದು ಸಿರಪ್ ಥರ ಆಗುತ್ತೆ. ಒಂಥರ ಅರ್ಶಿನ ಕಲರು ಸಿರಪ್ ಥರ ಆಗುತ್ತೆ. ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ ಇವಾಗ, ಯೆಲ್ಲೋ ಕಲರು ಸಿರಪ್ಪು ಈ ಥರ ಆಗುತ್ತೆ. ಇದಕ್ಕೇ ಇವಾಗ ನಿಧಾನಕ್ಕೆ ಹಾಕ್ಕೋಬೇಕು. ನೀರನ್ನು ಹಾಕ್ಬೇಕು. ಇವಾಗ 1 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ಫಸ್ಟು ಒಂದು ಸ್ವಲ್ಪ ಹಾಕಬೇಕು, ದೂರ ಇರಬೇಕು, ಮುಖ ಕೈ ಕಾಲೆಲ್ಲ ದೂರ ಇಟ್ಕೊಬೇಕು, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಹಾಗಾಗಿ ನಾನು ಅದಕ್ಕೆ ಆಫ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿದ್ದೀನಿ. ಇದಕ್ಕೆ ನೀರು ಹಾಕಿದ್ರೆ ಅದು ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಶುಗರ್ ಸಿರಪ್ ಮಾಡಿರ್ತೀವಲ್ವ, ಅದು ಗಟ್ಟಿ ಆಗಿಬಿಡುತ್ತೆ. ಅದು ಕರಗೋವರೆಗೂ ಮತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಆಡ್ತಾಯಿದ್ರೆ ಮತ್ತೆ ಕರಗೋಗುತ್ತೆ. ಶುಂಠಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ತುರಿದು ಹಾಕ್ಕೊಳ್ಳಿ, ಇಲ್ಲ ಜಜ್ಜಿ ಹಾಕ್ಕೊಳ್ಳಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಬಿಡಿ. ಅದು ಕುದಿಯೋವರೆಗೂ ನೋಡಿ, ಇಲ್ಲಿ ಪಲಾವ್ ಎಲ್ಲ ತೊಗೊಂಡಿದ್ನಲ್ವ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡೋದ್ರೂ ಹಾಕ್ಕೋಬೋದು, ನೀವು ಹಂಗೇನಾದರೂ ಹಾಕ್ಕೋಬೋದು. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಅದನ್ನೆಲ್ಲ ಇವಾಗ ಹಾಕಿ ನೀಟಾಗಿ ಕುದಿಸ್ಕೊಬೇಕು. ಅಂದರೆ ಅದರೊಳಗಿರೋ ರಸ ಬಿಡೋವರೆಗೂ ಕುದಿಸ್ಬಿಟ್ಟು ಆಮೇಲೆ ಸೋಸ್ಕೊಂಡು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಇದು ಕಷಾಯ. ಸುಮಾರು ವರ್ಷಗಳಿಂದ ಹಳೆ ಕಫ ಇರುತ್ತಲ್ಲ, ಅದು ಕೂಡ ಬಿಟ್ಟೋಗುತ್ತೆ ಇದರಲ್ಲಿ. ಅಂದರೆ ಒಂದು 21 ದಿನ ಕುಡಿಬೇಕು ಈ ಥರ ಕಷಾಯ. ಡೈಲಿ ಕುಡಿತಾ ಇದ್ದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಡೈಲಿ ಅಂತಂದರೆ ಎಷ್ಟು ಬೇಕೋ ಅಷ್ಟೇ ಕುಡಿಬೇಕು. ಯಾಕಂದರೆ ಅತಿಯಾದರೆ ಅಮೃತನೂ ವಿಷ ಅಂತೆ. ನಾನು ತೆಳ್ಳಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇಲ್ಲಿ. ಸಿರಪ್ ಅಂದರೆ ಶುಗರ್ ಸಿರಪ್ ಮಾಡ್ಕೊಳ್ತೀರಲ್ಲ, ಅದನ್ನು ಸ್ವಲ್ಪ ಮಾಡ್ಕೊಂಡು ಆದ ತಕ್ಷಣಕ್ಕೆ 1 ಟೈಮ್ ಮಾಡ್ಕೊಂಡು ಕುಡೀರಿ. ನೀವು ಜಾಸ್ತಿ ಟೈಮ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಂಡಾದರೂ ಫ್ರಿಡ್ಜಲ್ಲಿ ಇಟ್ಕೊಂಡಾದರೂ ಕುಡಿಬೋದು. ಡೈಲಿ ಹಾಲೊಟ್ಟೆ ಕುಡಿತಾ ಬಂದರೆ ಒಂದು 21 ದಿನ ಕರೆಕ್ಟಾಗಿ ಕಫ ಕಟ್ಟಿರುತ್ತಲ್ವ, ಅದೆಲ್ಲ ಬಿಟ್ಟು ಹೋಗುತ್ತೆ. ಅಂದರೆ ತುಂಬ ಹಳೆ ಕಫ ಎಲ್ಲ ಬಿಡುತ್ತೆ ಇದರಲ್ಲಿ. ಫ್ರೆಂಡ್ಸ್, ಈಗ ನನ್ನ ಮಗಳು ಬಂದು ಊಟ ಮಾಡ್ಕೊಂಡು ಕೂತಿದ್ದಾಳೆ. ಅವಳು ಬಂದಳು ಕಾಲೇಜಿಂದ, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ನನ್ನ ಮಗಳು ಇನ್ನೂ ನೋಡ್ಕೊಂಡು ಕುಂತಿದ್ದಾಳೆ. ತಿನ್ಕೊಂಡು ತಟ್ಟೆ ಕಾಲೇ ಆದರೂ ಅವಳು ಎದ್ದೋಗ್ತಾ ಇಲ್ಲ, ಹಂಗೆ ನೆಕ್ಕೊಂಡು ಕುಂತಿದ್ದಾಳೆ.